ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ರವಾ ಇಡ್ಲಿ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಹುರುಗಡ್ಲೆ ಚಟ್ನಿನ ಸಹ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ಇಡ್ಲಿ ರವೆನ ಈ ಕಪ್ಪಲ್ಲಿ ಒಂದು 2 ಕಪ್ಪಷ್ಟು ರವಾನ ನೆನೆಸ್ಕೊತಾ ಇದ್ದೀನಿ. ಹಾಗೆ ಇದೇ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಉದ್ದಿನಬೇಳೆನ ಸಹ ನೆನೆಸ್ಕೊತಾ ಇದ್ದೀನಿ. ಉದ್ದಿನಕಾಳು ಅಥವಾ ಉದ್ದಿನಬೇಳೆನ ಎರಡನ್ನೂ ಸಹ ಸಪ್ರೇಟಾಗಿ ನೆನೆಸ್ಕೊಳ್ಳಿ ಸ್ನೇಹಿತರೆ. ನಾನು ಬೆಳಿಗ್ಗೆ ನೆನೆಸಿದ್ದೆ ಇದನ್ನು. ಈಗ ಸಂಜೆ 7:30 ಟೈಮಿಗೆ ರುಬ್ಕೊತಾ ಇದ್ದೀನಿ. ಈ ರುಬ್ಕೊಳೋ ಟೈಮಲ್ಲಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ, ಏಕೆಂದರೆ ಈಗ ಚಳಿ ಇರೋದ್ರಿಂದ ಸರಿ ಅಥವಾ ಬ್ಯಾಟರು ಅಷ್ಟು ಉಬ್ಬಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ರುಬ್ಬೋದ್ರಿಂದ ದೋಸೆ ಇಡ್ಲಿ ಬ್ಯಾಟರ್ ಸಹ ಉಬ್ಬಿ ಬರುತ್ತೆ. ಈಗ ರವೆನ ಅನ್ಸ್ಕೊಂಡಿದ್ನಲ್ವ, ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಿಂಡಿ ಸಪ್ರೇಟಾಗಿ ರವೆನ ತಕ್ಕೋಬೇಕಾಗುತ್ತೆ. ಈಗ ನಾನು ಉದ್ದಿನಬೇಳೆ ಮಾತ್ರ ರುಬ್ಬಿರೋದು, ರವೆ ಮಾತ್ರ ರುಬ್ಕೊಳ್ಳೇಬೇಡಿ, ಉದ್ದಿನಬೇಳೆ ಮಾತ್ರ ರುಬ್ಕೊಳ್ಳಿ. ಈಗ ರುಬ್ಬಿರುವಂತಹ ಉದ್ದಿನ ಹಿಟ್ಟನ್ನು ಈ ಬ್ಯಾಟರಿಗೆ ಅಂದರೆ ಹಿಂಡಿರೋ ರವೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರನ್ನು ಜಾಸ್ತಿ ಸೇರಿಸ್ಕೋಬೇಡಿ, ಒಂದು ಅರ್ಧ ಲೋಟದಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಳಿ. ಇಷ್ಟು ಅದಕ್ಕೆ ಇದ್ರೆ ಸಾಕು ಬ್ಯಾಟರು. ನೋಡ್ತಾ ಇದ್ದೀರಲ್ವಾ? ಈಗ ಇದೊಂದು ಕೆಳಗಡೆ ಒಂದು ಪ್ಲೇಟನ್ನು ಸಹ ಇಟ್ಟಿದ್ದೀನಿ ಈ ಪಾತ್ರೆ ಕೆಳಗಡೆ. ಅದಕ್ಕೆ ಪಾತ್ರೆನೂ ಸಹ ನೀಟಾಗಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡೋಣ. ಇದು ಓವರ್ ನೈಟು ನೆನಿಬೇಕು, ನಾಳೆ ಬೆಳಿಗ್ಗೆ ಇಡ್ಲಿ ಮಾಡೋದಕ್ಕೆ ಬ್ಯಾಟರ್ ರೆಡಿ ಆಗಲಿ ಅನ್ನೋ ದೃಷ್ಟಿಯಿಂದ. ಈಗ ನೋಡಿ, ನೆಕ್ಸ್ಟ್ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನಾನು. ಬ್ಯಾಟರ್ ಸ್ವಲ್ಪ ಉಬ್ಬಿದೆ, ಇದಕ್ಕೆ ಚಳಿ ಇದೆಯಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಉಬ್ಬಿದೆ. ಬೆಳಿಗ್ಗೆ ನಾನು 6:30ಗೆ ಇಡ್ಲಿ ಮಾಡೋದಕ್ಕೆ ಬ್ಯಾಟರ್ ರೆಡಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸ್ಟವ್ ಆನ್ ಮಾಡಿಕೊಂಡು ಇಡ್ಲಿ ಕುಕ್ಕರ್ಗೆ 1-2 ಕಪ್ ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇಡೋಣ. ನಂತರ ನಾವು ಇಡ್ಲಿ ಪ್ಲೇಟ್ಸ್ಗಳಿಗೆಲ್ಲ ಎಣ್ಣೆನ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಇಡ್ಲಿ ಪ್ಲೇಟ್ಸಿಗೆ ಇಡ್ಲಿ ಸರಿನ ಹಾಕ್ಕೊತ ಹೋಗೋಣ. ಈಗ ಒಂದು ಪ್ಲೇಟಿಗೆ ನಾವು ಹಾಕುವಾಗ ಒಂದು 3/4 ಭಾಗದಷ್ಟು ಮಾತ್ರ ಹಾಕ್ಕೊತ ಹೋಗಿ, ತುಂಬ ಎಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ತುಂಬ ಹಾಕಿದರೆ ಅದು ಇಡ್ಲಿ ಬೆಂದ ಮೇಲೆ ಅದರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಸ್ವಲ್ಪ ಉಬ್ಬುತ್ತಲ್ವ, ಆವಾಗ ಒಂದು ಪ್ಲೇಟಿಗೆ ಇನ್ನೊಂದು ಪ್ಲೇಟಿಗೂ ಇಡ್ಲಿ ಅಂಟ್ಕೊಳುತ್ತೆ. ಹಾಗೆ ಇಡ್ಲಿ ಪ್ಲೇಟನ್ನು ಸಹ ಇಡುವಾಗಲೂ ಅಷ್ಟೇ ಉಬ್ಬಿರೋ ಅಂಥ ಭಾಗವನ್ನು ಫ್ಲ್ಯಾಟ್ ಆಗಿರುವ ಪ್ಲೇಸ್ ಕಡೆ ತಿರುಗಿಸ್ಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ವಾ? ಆ ರೀತಿ ಇಟ್ಟರೆ ಒಂದು ಇಡ್ಲಿ ಪ್ಲೇಟಿಗೆ ಇನ್ನೊಂದು ಇಡ್ಲಿ ಪ್ಲೇಟಿಗೆ ಇಡ್ಲಿಗಳು ಅಂಟ್ಕೊಳೋದಿಲ್ಲ. ಇದು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಈ ಇಡ್ಲಿ ಬೇಯೋದಕ್ಕೆ ಏನಿಲ್ಲ ಅಂತಂದ್ರೂ ಒಂದು 8ರಿಂದ 10 ನಿಮಿಷ ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಆಗಿದೆ ಟೈಮು, ಇಡ್ಲಿ ಕೂಡ ಬೆಂದಿದೆ. ನಾನು ತೆಗೆದುಬಿಟ್ಟು 1-2 ನಿಮಿಷ ಅದು ತಣ್ಣಗಾಗಲು ಬಿಟ್ಟು, ಈಗ ಒಂದು ಸ್ವಲ್ಪ ನೀರನ್ನು ಒಂದು ಬೌಲಲ್ಲಿ ತಗೊಂಬಿಟ್ಟು ಸ್ವಲ್ಪ ಒಂದು ಸ್ಪೂನಿನ ಸಹಾಯದಿಂದ ಇಡ್ಲಿನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಒಂದು ಹಾಟ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಚಟ್ನಿ ಮಾಡೋ ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹುರಿಗಡ್ಲೆಗೆ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋದು ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ, ಹಾಗೆ ಒಂದು ಚಿಕ್ಕ ಕಪ್ಪಷ್ಟು ಹುರಿಗಡ್ಲೆ, ಒಂದು 4 ಹಸಿರು ಮೆಣಸಿನಕಾಯಿ, 1 ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ರುಬ್ಕೊತಾ ಇದ್ದೀನಿ. ಇದನ್ನು ಲಾಸ್ಟಿಗೆ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಈಗ ರೆಡಿ ಆಗ್ತಾಯಿದೆ. ನಿಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ. ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ 1 ಚಮಚ ಎಣ್ಣೆ ಮತ್ತು 1 ಚಮಚ ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಇದು ತಣ್ಣಗಾದ್ಮೇಲೆ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸರ್ವಿಂಗ್ ಪ್ಲೇಟಿಗೆ ಇಡ್ಲಿ, ಚಟ್ನಿ, ಸಾಂಬಾರನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಚಟ್ನಿ ಮತ್ತು ಸಾಂಬಾರು ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಈ ಸಾಂಬಾರು ಮಾಡೋ ರೆಸಿಪಿನೂ ಸಹ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ಮೆತ್ತಗೆ ಮೃದುವಾಗಿ ಬಂದಿದೆ ಇಡ್ಲಿ ಅಂತೇಳಿ ಕಾಣಿಸ್ತಾ ಇದೆಯಲ್ವಾ? ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ಉಪಹಾರ ಅಂತ ಹೇಳ್ಬೋದು. ಹಾಗೆ ನಾವು ಅವಿಯಲ್ಲಿ ಬೇಯಿಸುವಂತಹ ಅಂದರೆ ಸ್ಟೀಮಲ್ಲಿ ಮಾಡುವಂತಹ ಯಾವುದೇ ಒಂದು ತಿಂಡಿ ಅಥವಾ ಊಟ, ಆಹಾರ ಏನೇ ಆಗಿರ್ಬೋದು, ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ಆರೋಗ್ಯದ ದೃಷ್ಟಿಯಲ್ಲೂ ಸಹ ಸ್ಟೀಮಲ್ಲಿ ಮಾಡಿರುವಂತಹ ಅಡುಗೆನೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏಕೆಂದರೆ ನಾವಿಲ್ಲಿ ಎಣ್ಣೆಯ ಪ್ರಮಾಣವನ್ನು ತುಂಬ ಕಡಿಮೆ ಬಳಸಿದ್ದೀವಿ, ಹೆಚ್ಚಾಗಿ ಬಳಸೇ ಇಲ್ಲ. ಅದಕ್ಕೋಸ್ಕರ ಆ ದೃಷ್ಟಿಯಿಂದನೂ ಸಹ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.